ಇಂದು ರಾಜ್ಯಕ್ಕೆ ಆಗಮಿಸಲಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಳಗ್ಗೆ 11 ಗಂಟೆಗೆ ಆಗಮಿಸಲಿರುವ ರಣದೀಪ್ ಸುರ್ಜೇವಾಲಾ ಸಚಿವರ ಜೊತೆ 1-to-1 ಸಭೆ ನಡೆಸಲಿದ್ದಾರೆ. 3 ದಿನಗಳ ಕಾಲ ಮತ್ತೊಂದು ಸುತ್ತಿನ 1-to-1 ಸಭೆ ಇದು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಸಭೆಯನ್ನ ನಡೆಸಲಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಶಾಸಕರ ಜೊತೆ 1-to-1 ಸಭೆಯನ್ನ ಮಾಡಲಿದ್ದಾರೆ. ಮಧ್ಯಾಹ್ನ 2ರಿಂದ ರಾತ್ರಿ 8ರವರೆಗೂ 1-to-1 ಸಭೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಆಗಮಿಸಲಿದ್ದಾರೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು. ಮಧ್ಯಾಹ್ನ 2ರಿಂದ ಶಾಸಕರ ಜೊತೆ ರಾತ್ರಿ 8ರವರೆಗೂ 1-to-1 ಸಭೆಯನ್ನ ನಡೆಸಲಿದ್ದಾರೆ. ಎನ್ಎಸ್ ಬೋಸರಾಜು, ಎಚ್ಸಿ ಮಹದೇವಪ್ಪ ಸೇರಿದಂತೆ ಹಲವು ಶಾಸಕರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. 6 ಸಚಿವರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. ಪ್ರತಿಯೊಬ್ಬ ಸಚಿವರಿಗೂ 1 ಗಂಟೆಯ ಸಮಿತಿಯನ್ನ ನಿಗದಿಯನ್ನ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಇಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಬೆಳಗ್ಗೆ 11 ಗಂಟೆಗೆ ಆಗಮಿಸಲಿದ್ದಾರೆ. ರಾಜ್ಯಕ್ಕೆ ಬೆಳಗ್ಗೆ 11 ಗಂಟೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸಲಿದ್ದಾರೆ. ಸಚಿವರ ಜೊತೆ 1-to-1 ಸಭೆ ನಡೆಸಲಿದ್ದಾರೆ ಸುರ್ಜೇವಾಲಾ. 3 ದಿನಗಳ ಕಾಲ ಮತ್ತೊಂದು ಸುತ್ತಿನ 1-to-1 ಸಭೆ ಇದು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ ಅವರು. ಮಧ್ಯಾಹ್ನ 2ರಿಂದ ರಾತ್ರಿ 8ರವರೆಗೂ 1-to-1 ಸಭೆಯನ್ನ ನಡೆಸಲಿದ್ದಾರೆ. ಎಲ್ಲಾ ಏನು 6 ಸಚಿವರಿದ್ದಾರಲ್ಲ, 6 ಸಚಿವರ ಜೊತೆಗೆ ಮಧ್ಯಾಹ್ನ 2ರಿಂದ ರಾತ್ರಿ 8ರವರೆಗೂ 1-to-1 ಸಭೆ ನಡೆಸಲಿದ್ದಾರೆ. ಎನ್ಎಸ್ ಬೋಸರಾಜು ಹಾಗೆ ಎಚ್ಸಿ ಮಹದೇವಪ್ಪ ಸೇರಿದಂತೆ 6 ಸಚಿವರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಭೆಯನ್ನ ನಡೆಸಲಿದ್ದಾರೆ. ಪ್ರತಿಯೊಬ್ಬ ಸಚಿವರಿಗೂ 1 ಗಂಟೆಯ ಸಮಯವನ್ನ ನಿಗದಿ ಮಾಡಿದ್ದಾರೆ. ನೋಡಿ, ಮೊನ್ನೆ ಬಂದಾಗ ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಶಾಸಕರ ಅಹವಾಲುಗಳನ್ನ ಸ್ವೀಕರಿಸಿದ್ರು. ಶಾಸಕರು ಹೇಳಿದಂತಹ ಸಮಸ್ಯೆಗಳನ್ನ ಪಟ್ಟಿಯನ್ನ ಮಾಡಿಕೊಂಡಿದ್ರು. ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನ ಕೂಡ ಕೇಳಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಶಾಸಕರು ನಮ್ಗೆ ಯಾವ ರೀತಿಯಾದಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ, ಜೊತೆಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನ ಮಾಡ್ತಾ ಇಲ್ಲ, ನಮ್ಗೆ ಸಮಯವನ್ನು ಕೂಡ ಕೊಡ್ತಾ ಇಲ್ಲ ಭೇಟಿ ಆಗೋದಕ್ಕೆ ಅಂತ ಹಲವು ಕಾರಣಗಳನ್ನ ಹೇಳಿದ್ರು. 16 ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಶಾಸಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಬಳಿ. ಹಾಗೂ ಕೂಡ ಕಾಂಗ್ರೆಸ್ ಶಾಸಕರು ಸಚಿವರ ವಿರುದ್ಧವಾಗಿ ಮಾತನಾಡಿದ್ರು. ನಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ, ನಮಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ, ಭೇಟಿ ಆಗೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ಲ, ಸಮಯವನ್ನ ನಿಗದಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೂರನ್ನ ನೀಡಿದ್ರು ಕಾಂಗ್ರೆಸ್ ಶಾಸಕರು ಸಚಿವರ ಮೇಲೆ. ಎಲ್ಲವನ್ನೂ ಕೂಡ ಆಲಿಸಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಇದೀಗ 3ನೇ ಬಾರಿಗೆ ಬರ್ತಾ ಇರುವಂತದ್ದು ರಾಜ್ಯಕ್ಕೆ. ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಚಿವರ ಜೊತೆ 1-to-1 ಸಭೆ ನಡೆಸಲಿದ್ದಾರೆ. ಮೊನ್ನೆ ಶಾಸಕರ ಜೊತೆ ನಡೆಸಿದ್ರು ಸಭೆಯನ್ನ. ಆಗ ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ರು. ಏನೇನು ಕುಂದುಕೊರತೆಗಳಿದೆ, ಯಾವ ಕಾರಣಕ್ಕೋಸ್ಕರ ನೀವು ಅಸಮಾಧಾನಗೊಂಡಿದ್ದೀರಿ ಅನ್ನುವ ಎಲ್ಲಾ ಕುರಿತು ಮಾತುಕತೆಗಳನ್ನ ನಡೆಸಿದ್ರು. ಈಗ ಶಾಸಕರ ಸಭೆಯ ಬಳಿಕ ಸಚಿವರ ಜೊತೆ 1-to-1 ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ ಅವರು. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. 3 ದಿನಗಳ ಕಾಲ ಮತ್ತೊಂದು ಸುತ್ತಿನ 1-to-1 ಸಭೆ. 3 ದಿನಗಳ ಕಾಲ ಸಭೆಯನ್ನ ನಡೆಸಲಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ 6 ಸಚಿವರ ಜೊತೆ.